ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ನಾನಿವತ್ತು ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಇನ್ಸ್ಟೆಂಟ್ ಮಾವಿನಕಾಯಿ ತೊಕ್ಕು ಅಥವಾ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನ ಮಾಡಿ ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಏನಿಲ್ಲ ಅಂದ್ರೂ 1 ತಿಂಗಳು 2 ತಿಂಗಳವರೆಗೆ ಇದನ್ನ ಫ್ರಿಜ್ ಅಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟೋರ್ ಮಾಡ್ಕೊಂಡು ಒಂದು ಚಿಕ್ಕ ಬಾಂಡೆ ಒಳಗಡೆ 1 ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಮೆಂತ್ಯ, ಇವೆರಡನ್ನು ಚಟಪಟ ಅನ್ನೋರಿಗೆ ಫ್ರೈ ಮಾಡಬೇಕು. ಒಳ್ಳೆ ಘಮ ಬರ್ತಾ ಇದೆ, ಜೊತೆಗೆ ಚಟಪಟ ಅಂತ ಕೂಡ ಅಂತ ಇದೆ. ಇದನ್ನ ಆಫ್ ಮಾಡಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ. ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ನೀವು ಮಿಕ್ಸರಲ್ಲಾದರೂ ಪುಡಿ ಮಾಡ್ಕೋಬಹುದು, ಇಲ್ಲ ಕುಟಾಣಿಯಲ್ಲಾದರೂ ಕುಟ್ಟಿ ಪುಡಿ ಮಾಡ್ಕೋಬಹುದು. ಇವಾಗ ಫೈನ್ ಪೌಡರ್ ಮಾಡ್ಕೊಳ್ತೀನಿ. ಫೈನ್ ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಮಾವಿನಕಾಯಿ ತುರಿ ಮೇಲೆ ಹಾಕಿ ಕಲಿಸ್ಕೊಳ್ಳೋಣ. 2 ತೋತಾಪುರಿ ಮಾವಿನಕಾಯಿನ ತಗೊಂಡು ಚೆನ್ನಾಗಿ ತೊಳೆದು ಒಂದು ಚೂರು ನೀರಿಲ್ದೇದಾಗೆ ಒರೆಸ್ಬೇಕು. ನೀರೇನಾದ್ರೂ ಇದ್ರೆ ಹಾಳಾಗುತ್ತೆ ಇದು ಬೇಗ. ನಂತರ ದಪ್ಪ ತುರಿಯಲ್ಲಿ ತುರ್ಕೊಂಡಿದ್ದೀನಿ, ಮಧ್ಯ ಓಟೆ ತೆಗೆದ್ಬಿಟ್ಟು ಇದಕ್ಕೆ ಇವಾಗ ಪುಡಿ ಮಾಡ್ಕೊಂಡಿರೋ ಅಂಥ ಸಾಸಿವೆ ಮತ್ತು ಮೆಂತ್ಯದ ಪುಡಿ ಹಾಕೊಳ್ತೀನಿ. ಉಪ್ಪು 1 ಟೇಬಲ್ ಸ್ಪೂನ್ ಅಥವಾ ರುಚಿಗೆ ತಕ್ಕಷ್ಟು, 2 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ. ಇದನ್ನು ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನ್ ಸಹಾಯದಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಉಪಯೋಗಿಸುವಂಥ ಪಾತ್ರೆ ಸ್ಪೂನಲ್ಲಿ ಒಂದು ಚೂರು ನೀರಂಶ ಇರಬಾರ್ದು, ಯಾಕೆಂದರೆ ಇದನ್ನೇನು ಫ್ರೈ ಮಾಡಲ್ಲ. ಸೇಮ್ ಉಪ್ಪಿನಕಾಯಿ ಹೇಗೆ ಮಾಡ್ತೀವಿ ಆ ಮೆಥಡಲ್ಲೇ ಇದನ್ನು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋವಂಥದ್ದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ನೀವು ಒಂಚೂರು ಉಪ್ಪು ಖಾರ ನೋಡಿ ಕರೆಕ್ಟಾಗಿದೆಯಾ ಅಂತ. ಹುಳಿಗೆ ತಕ್ಕ ಹಾಗೆ ಉಪ್ಪು ಖಾರ ಇರಬೇಕು, ಇಲ್ಲಾಂದರೆ ಇವಾಗ ಹಾಕ್ಕೊಂಡು ಸರಿ ಮಾಡ್ಕೋಬೋದು. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಚಿಕ್ಕ ಬಾಣಲಿ ಒಳಗಡೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾಯ್ತಿದ್ದ ಹಾಗೆ 2 ಟೀ ಸ್ಪೂನ್ ಸಾಸಿವೆ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಸಿಡಿಯೋದಕ್ಕೆ ಶುರು ಆಗಿದೆ. ಇವಾಗ 2 ಒಣಗಿದ ಮೆಣಸಿನ್ಕಾಯಿ, 1/4 ಕಪ್ಗೂ ಒಂದು ಸ್ವಲ್ಪ ಕಮ್ಮಿ ಬೆಳ್ಳುಳ್ಳಿ, ಅಂದರೆ ಒಂದು 20ರಿಂದ 25 ಅಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೋಬೇಕು. ಈ ಬೆಳ್ಳುಳ್ಳಿ ಒಂಚೂರು ಬಾಡಿಸ್ಕೊಳ್ಳೋಣ. ಬೆಳ್ಳುಳ್ಳಿ ಒಳ್ಳೆ ಘಮ ಬರ್ತಾ ಇದೆ. ಇವಾಗ ಒಂದು ಚೂರು 1/4 ಟೀ ಸ್ಪೂನ್ ಅಷ್ಟು ಇಂಗು, ಕೊನೆಯಲ್ಲಿ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಒರೆಸಿ ನಂತರ ಹಾಕೋಬೇಕು. ಹಾಕ್ಕೊಂಡು ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಾಕೊಳ್ತಿದ್ದ ಹಾಗೆ ಹಾರುತ್ತೆ. ಒಂದು ಸ್ವಲ್ಪ ಹಿಂಗೆ ತಟ್ಟೆ ಕ್ಲೋಸ್ ಮಾಡಿಟ್ಕೊಂಡ್ರೆ ನಿಮಗೆ ಸಿಡಿಯಲ್ಲ ಮುಖಕ್ಕೆಲ್ಲ, ಅದಕ್ಕೋಸ್ಕರ. ನೋಡಿ, ಒಗ್ಗರಣೆ ರೆಡಿ ಆಯಿತು. ಇವಾಗ ಇದನ್ನು ಮಾವಿನಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಬಿಸಿ ಬಿಸಿ ಒಗ್ಗರಣೆನ ಇದರೊಳಗಡೆ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬಿಸಿ ಬಿಸಿ ಒಗ್ಗರಣೆ ಹಾಕೊಳ್ಳೋದ್ರಿಂದನೇ ಇದು ಬೇಗ ಮಾಗುತ್ತೆ. ಇನ್ಸ್ಟೆಂಟ್ ಅಂದರೆ 10ರಿಂದ 15 ನಿಮಿಷದ ಒಳಗಡೆನೆ ನೀವು ಸರ್ವ್ ಮಾಡ್ಕೋಬೋದು. ಇದನ್ನ ಎಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ ಆಗ್ತಾ ಅದು ಚೆನ್ನಾಗಿ ಮಾಗಿದ ನಂತರ ಎಣ್ಣೆ ಕೂಡ ಬಿಡುತ್ತೆ, ಒಂಥರ ರಸವಾಗಿರುತ್ತೆ. ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ಅಂತನಾದರೂ ಅನ್ಕೋಬೋದು, ತೊಕ್ಕ ಅಂತನಾದರೂ ಅನ್ಕೋಬೋದು. ರೆಡಿ ಆಯಿತು ನೋಡಿ. ಮಾವಿನಕಾಯಿ ಸೀಸನ್ ಬಂದಿದೆ, ಮತ್ತೆ ಆಗ್ತಡ ನೀವು ಯಾವುದೇ ಒಂದು ಮಾವಿನಕಾಯಲ್ಲಿ ಇದನ್ನು ಮಾಡ್ಕೋಬೋದು. ನಾನು ಉಪಯೋಗಿಸಿರೋ ಮಾವಿನಕಾಯಿ ತೋತಾಪುರಿ, ಅದಕ್ಕೋಸ್ಕರ ಅದನ್ನು ಹೇಳಿದೆ. ಆದರೆ ಮಾವಿನಕಾಯಿ ಹುಳಿ ಮೇಲೆ ಉಪ್ಪು ಖಾರನ ನೀವು ಅಡ್ಜಸ್ಟ್ ಮಾಡಿಬಿಟ್ಟು ಹಾಕ್ಕೊಂಡು ಮಾಡ್ಕೋಬೋದು. ಇದಂತೂ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಪಕ್ಕ ಇದನ್ನು ಒಂಚೂರು ಗುಜ್ಜು ಹಾಕ್ಕೊಂಡು ತಿಂತಾ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ. ಅದಷ್ಟೇ ಅಲ್ಲ, ರೊಟ್ಟಿ, ದೋಸೆ ಇದಕ್ಕೆಲ್ಲ ಸೈಡ್ ಖಾರ ಥರ ನೆಂಚ್ಕೊಂಡು ತಿನ್ಬೋದು. ಮೊಸರನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ನು. ಮತ್ತೆ ಆಗ್ತಡ ಈ ಮಾವಿನಕಾಯಿ ಸೀಸನ್ನಲ್ಲಿ ನೀವು ಕೂಡ ಈ ಮಾವಿನಕಾಯಿ ತೊಕ್ಕನ್ನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.